ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ಮಂಗಳವಾರ, ಇವತ್ತು ಅಮಾವಾಸ್ಯೆ. ಅಮಾವಾಸ್ಯೆ ಅನ್ನೋದಕ್ಕಿಂತ ಇವತ್ತಿಂದ ಆಷಾಢ ಸ್ಟಾರ್ಟ್ ಆಗುತ್ತೆ. ಇವತ್ತು ನಾನು ಇದು ಬಂದ್ಬಿಟ್ಟು ಕುಂಕುಮ ಹೇಳ್ಬಿಡ್ತೀನಿ ಫಸ್ಟಕ್ಕೆ, ಮತ್ತೆ ಏನಾಗಿದೆ ಅನ್ಕೋಬೇಡಿ. ಕುಂಕುಮ ಇದು ಅಂದರೆ ನಿನ್ನೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಬೇಕಾಗಿತ್ತು. ನಿನ್ನೆ ಒಂದು ಸ್ವಲ್ಪ ಕೆಲಸ ಇರೋದ್ರಿಂದ ನನಗೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡೋಕ್ಕಾಗಿಲ್ಕಿಲ್ಲ. ಹಾಗಾಗಿ ನಿನ್ನೆನೇ ಸಂಜೆ ಕಳಸ ಇಟ್ಟಿರ್ತೀನಲ್ವ ನಾನು ಲಕ್ಷ್ಮಿದು. ಮಂಗಳವಾರ ಎಲ್ಲ ತೆಗೆದು ಕ್ಲೀನ್ ಮಾಡಬಾರ್ದು ಅಂತಾರಲ್ವ. ಹಾಗಾಗಿ ನಾನು ಏನು ಮಾಡಿದ್ದೆ ಅಂದರೆ, ಒಂದು ನಿಮಿಷ, ನಿನ್ನೆನೆ ಹಿಂಗೆ ಅಳಿಸ್ಬಿಟ್ಟಿದ್ದೆ ಲಕ್ಷ್ಮಿನ. ಆಮೇಲೆ ನಾನು ಇವತ್ತು ಬೆಳಗ್ಗೆನೆ ಪೂಜೆ ಎಲ್ಲ ಮಾಡ್ಕೊಂಡಿದ್ದೀನಿ. ಅಂದರೆ ದೇವ್ರ ಮನೆ ಎಲ್ಲ ಡೀಪಾಗಿ ಕ್ಲೀನ್ ಮಾಡಿಕೊಂಡು ಫುಲ್ ಎಲ್ಲ ಒರೆಸಿ ಎಲ್ಲ ದೇವ್ರ ಸಾಮಗ್ರಿಗಳೆಲ್ಲ ತೊಳ್ಕೊಂಡು ಆಮೇಲೆ ಪೂಜೆ ಮಾಡಿರೋದಾಯ್ತು. ಇವತ್ತು ಬೆಳಿಗ್ಗೆ 4:30ಗೇನೋ ಎದ್ದಿದ್ದೆ. 4:30ಗೆ ಎದ್ದು ಅಂದರೆ ನಮ್ಮ ಮನೇಲಿ ತಿಂಡಿ ಅವೆಲ್ಲ ಮಾಡಬೇಕಲ್ವಾ. ಹಾಗಾಗಿ ಸಾಂಬಾರು ನಿನ್ನೆನೆ ಒಂದು ಸ್ವಲ್ಪ ಮೊಳಕೆ ಕಾಳು ಸಾಂಬಾರು ಮಾಡಿದ್ದೆ. ನಿನ್ನೆ ವ್ಲಾಗಲ್ಲಿ ಶೇರ್ ಮಾಡಿದ್ದೀನಲ್ವ. ಅಂದರೆ ನಮ್ಮ ಹಸ್ಬೆಂಡ್ಗೇನಿಲ್ಲ, ನನಗೆ ಮಧ್ಯಾಹ್ನಕ್ಕೆ ಆಗುತ್ತೆ. ಒಂದು ಸ್ವಲ್ಪ ಇದೆ, ಅದು ನಾನು ತಿನ್ಕೋತೀನಿ. ಸಾಂಬಾರೇನು ಮಾಡಿಲ್ಲ. ಸಾಂಬಾರು ಮಾಡಿದ್ದೆ, ರಸಮ್ ಸಾಂಬಾರು, ಅನ್ನ ಮಾಡಿದ್ದೆ. ಆಮೇಲೆ ಇವತ್ತು ತಿಂಡಿ ಬಂದುಬಿಟ್ಟು ಚಪಾತಿ ಮತ್ತು ಪಲ್ಯ ಮಾಡಿದ್ದೆ. ಅಷ್ಟು ನಾನು ಮಾಡಬೇಕು. ಆಮೇಲೆ ಎಷ್ಟು ಅಂದರೆ ದೇವ್ರ ಮನೆ ಕ್ಲೀನ್ ಮಾಡಬೇಕು. ದೇವ್ರ ಮನೆ ಕ್ಲೀನ್ ಮಾಡಬೇಕು ಅಂದರೆ ಒಂದು 2 ಅವರು ಟೈಮ್ ಆಗೇ ಆಗುತ್ತೆ. ಹಾಗಾಗಿ ನಾನು ಏನು ಮಾಡಿದ್ದೆ ಅಂದರೆ ಬೇಗನೆ ಎದ್ದಿದ್ದೆ. 4:30ಗೆ ಎದ್ದು ಮನೆ ಕ್ಲೀನ್ ಮಾಡಿಕೊಂಡು ಮನೆಯೆಲ್ಲ ಗುಡಿಸಿ ಒರೆಸಿ ಹೊರಗಡೆ ಎಲ್ಲ ತೊಳೆದ್ಬಿಟ್ಟು ರಂಗೋಲಿ ಹಾಕ್ಕೊಂಡು ಮತ್ತು ಕಿಚನೆಲ್ಲ ರಾತ್ರಿನೇ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ಆಮೇಲೆ ಮತ್ತೆ ಫ್ರೆಶ್ ಅಪ್ ಆಗಿಬಿಟ್ಟು ಬಂದು ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ಆಮೇಲೆ ಮತ್ತೆ ದೇವ್ರ ಮನೆ ಕ್ಲೀನ್ ಮಾಡೋಕ್ಕೆ ಚಪಾತಿ ಹಿಟ್ಟೆಲ್ಲ ಕಲಸಿಟ್ಟಿದ್ದೆ. ಚಪಾತಿ ಹಿಟ್ಟೆಲ್ಲ ಕಲಿಸ್ಬಿಟ್ಟು ಆಮೇಲೆ ಸ್ನಾನ ಮಾಡೋಕ್ಕೆ ಹೋಗಿದ್ದೆ. ಸ್ನಾನ ಮಾಡ್ಕೊಂಬಂದ್ಬಿಟ್ಟು ಅನ್ನಕ್ಕೆ ರೈಸಿಗೆ ಇಟ್ಬಿಟ್ಟು ರಸಮ್ ಸಾಂಬಾರಿಗಿಟ್ಟು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಅಷ್ಟೋ ತನಕ ಅದು ಆಯಿತು. ಲಾಸ್ಟಿಗೆ ಚಪಾತಿ ಮಾಡಿ ಪಲ್ಯ ಮಾಡಿರೋದಾಯಿತು. ಆಮೇಲೆ ಎಲ್ಲ ಪಲ್ಯ ಮಾಡಿ ಎಲ್ಲ ಮಾಡಿಬಿಟ್ಟು ಪೂಜೆ ಎಲ್ಲ ಮಾಡಿ ಆಮೇಲೆ ಚಪಾತಿ ಮತ್ತು ಪಲ್ಯ ಮಾಡಿರೋದಾಯಿತು. ಆಮೇಲೆ ರಸಮ್ ಸಾಂಬಾರಿಗೆ ಒಗ್ಗರಣೆ ಎಲ್ಲ ಕೊಟ್ಟಿರೋದಾಯಿತು. ಇಷ್ಟು ಕೆಲಸ ಇತ್ತು. ಅಷ್ಟು ಕೆಲಸ ಮಾಡೋ ಅಷ್ಟೋ ತನಕ ಕರೆಕ್ಟಾಗಿ 8:30 ಆಯಿತು. ತಿಂಡಿನೂ ನನ್ನ ಮಗಳಿಗೆ ಕೊಟ್ಟಿದ್ದೆ. ಪಲ್ಯ ಅನ್ನೋದಕ್ಕಿಂತ ಟೊಮೊಟೊ ಗೊಜ್ಜು ಮಾಡಿದ್ದೆ. ಪಲ್ಯ ಮಾಡಿಲ್ಲ ಇವತ್ತು. ಚಪಾತಿಗೆ ಟೊಮೊಟೊ ಗೊಜ್ಜು ಮಾಡಿದ್ದೆ. ಯಾಕಂದರೆ ಅದೇ ಟೈಮ್ ಸಾಲಲ್ಲ. ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿಕೊಂಡು ಅದೆಲ್ಲ ಏನಾದರೂ ಮಾಡಬೇಕಾದ್ರೂ ಲೇಟ್ ಆಗುತ್ತೆ. ಇದು ಟೊಮೊಟೊ ಕಟ್ ಮಾಡಿಕೊಂಡು ಈರುಳ್ಳಿ ಕಟ್ ಮಾಡಿ ಒಗ್ಗರಣೆ ಹಾಕ್ಬಿಟ್ರೆ ಆಯಿತು. ಯಾಕಂದರೆ ರಸಮ್ ಮಾಡಿದ್ನಲ್ಲ, ನನ್ನ ಹಸ್ಬೆಂಡು ರಸಮ್ ತೊಗೊಂಡು ಹೋಗ್ತಾರೆ. ಜಸ್ಟ್ ತಿನ್ನೋಕ್ಕೆ ಮಾತ್ರ ಇದು ಮಾಡಿದ್ದು ಟೊಮೊಟೊ ಗೊಜ್ಜು ಮತ್ತು ಚಪಾತಿ ಮಾಡಿದ್ದು. ನೀವೆಲ್ಲ ಏನೇನು ತಿಂಡಿ ಮಾಡಿದ್ದೀರಾ ಅಂಥೇಳಿ ಕಮೆಂಟ್ ಮಾಡಿ. ಇವತ್ತಿಂದ ಆಷಾಢ ಸ್ಟಾರ್ಟ್ ಆಗುತ್ತೆ. 1 ತಿಂಗಳು ಆಷಾಢ. ಆಷಾಢದಲ್ಲಿ ನಿಮ್ಗೊಂದು ಹೇಳ್ತೀನಿ. ಆಷಾಢದಲ್ಲಿ 1 ತಿಂಗಳು ಇರುತ್ತಲ್ವ. 1 ತಿಂಗಳಲ್ಲಿ ಯಾವತ್ತಾದರೂ ಆದ್ರೂ ಶುಕ್ರವಾರನೋ ಇಲ್ಲಾಂದರೆ ಮಂಗಳವಾರನೋ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಫ್ರೆಂಡ್ಸ್. ತುಂಬ ಒಳ್ಳೇದಂತಾರೆ. ಯಾಕಂದರೆ ದೇವಸ್ಥಾನಕ್ಕೆ ಹೋಗಬೇಕಲ್ವಾ. ಹಾಗಾಗಿ ತುಂಬ ಒಳ್ಳೆಯದು. ಹೆಣ್ಣು ದೇವಸ್ಥಾನ ಇರುತ್ತಲ್ವ, ಅಲ್ಲಿಗೆ ಹೋಗಬೇಕು ಅಂತಾರೆ. ಅದು ಇದ್ದಿದ್ದು ಒಳ್ಳೆಯದು ಅಂತಾರೆ. ಹಾಗಾಗಿ ಹೋಗ್ಬಿಟ್ಟು ಬನ್ನಿ. ವೀಕ್ಲಿನೂ ಹೋಗ್ಬೋದು, ವೀಕ್ಗೂ ಹೋಗ್ಬೋದು. ಹೆಣ್ಮಕ್ಳಿಗೆ ಹೋಗೋಕ್ಕಾಗಲ್ಲ. ಮಾಮೂಲಿ ಗಂಡಸರೆಲ್ಲ ಹೋಗ್ಬೋದು, ಹೆಂಗಸ್ರಿಗೆ ಹೋಗೋಕ್ಕಾಗಲ್ಲ. ಹೋಗೋಕ್ಕಾದ್ರೆ ಹೋಗ್ಬಿಟ್ಟು ಬನ್ನಿ. ವೀಕ್ಲಿ ಒಂದ್ಸಲಿ ಹೋಗಿ 4 ವೀಕು ಹೋಗ್ಬಿಟ್ಟು ಬನ್ನಿ. ಇಲ್ಲ ಅಂದರೆ 1 ತಿಂಗಳಲ್ಲಿ ಒಂದ್ಸಲಿನಾದರೂ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬನ್ನಿ. ತುಂಬ ಒಳ್ಳೆಯದು. ಆಷಾಢದಲ್ಲಿ ಹೆಣ್ಣು ದೇವಸ್ಥಾನಕ್ಕೆ ಹೋಗೋದು ತುಂಬ ಒಳ್ಳೆಯದು ಅಂತಾರೆ. ಗೊತ್ತಿಲ್ಲ ನನಗೆ ಏನಕ್ಕೆ ಅಂತೇಳಿ. ನಾನು ಹೋಗ್ತೀನಿ, ತುಂಬ ವರ್ಷದಿಂದನೂ ಹೋಗ್ತೀನಿ. ನಮ್ಮ ಮನೆಗೆ ಇಲ್ಲೇ
ನಮ್ಮ ನಿಯರ್ ಇಷ್ಟೇ ಸೊಲ್ಲಾಪುರಮ್ಮ ದೇವಸ್ಥಾನ ಇದೆ, ಅಲ್ಲಿ ಹೋಗ್ತೀನಿ. ಅದು ಒಂದು ತುಂಬ ಪವರ್ಫುಲ್ ದೇವಸ್ಥಾನ, ಅದು ತುಂಬ ದೊಡ್ಡದು ಇದೆ. ಒಳಗಡೆ ಎಲ್ಲ ವೀಡಿಯೋ ಮಾಡೋಕ್ಕೆ ಕೊಡೋಲ್ಲ, ಹೊರಗಡೆ ಒಂದ್ಸಲಿ ತೋರಿಸ್ತೀನಿ ನಿಮಗೆ. ಯಾವಾಗಾದರೂ ಹೋದಾಗ ವೀಡಿಯೋ ಮಾಡಿದ್ದೀನಿ, ಒಳಗಡೆ ಎಲ್ಲ ವೀಡಿಯೋ ಶೂಟ್ ಮಾಡೋಕ್ಕೆ ಕೊಡೋಲ್ಲ. ದೊಡ್ಡದೈತೆ, ಚೆನ್ನಾಗೈತೆ ದೇವಸ್ಥಾನ. ಅಲ್ಲಿ ಒಂದು ವಾರ ಯಾವತ್ತಾದರೂ ಶುಕ್ರವಾರನೋ ಇಲ್ಲಾಂದರೆ ಮಂಗಳವಾರನೋ ಹೋಗ್ಬಿಟ್ಟು ಬರಬೇಕು. ಇವತ್ತು ಬೆಳಿಗ್ಗೆನೇ ಬೇಗನೆ ಎದ್ದಿದ್ದೀನಿ. ಆಮೇಲೆ ನಿನ್ನೆ ರಾತ್ರಿ ಬಂದುಬಿಟ್ಟು ನಾನು 11:30ಗೆ ಮಲ್ಕೊಂಡಿರೋದಾಯಿತು, ನಿದ್ದೆನೇ ಆಗಿಲ್ಲ. 11:30ಇಂದ 4 ಅವರ್ ಮಲ್ಕೊಂಡಿರೋದಾಯಿತು ಅಷ್ಟೇ. 12, 1, 2, 3, 4 ಅಷ್ಟೇ, 4 ಅವರ್ ಮಲ್ಕೊಂಡಿದ್ದೀನಿ ಅಷ್ಟೇ. ಅದಕ್ಕೆ ನಿದ್ದೆ ಬರ್ತಾ ಐತೆ. ಇವಾಗ ಕಂಟ್ರೋಲ್ ಮಾಡಬೇಕು. ನನಗೆ ಒಂದು ಸ್ವಲ್ಪ ಕೆಲಸನೂ ಇದೆ, ಅದೆಲ್ಲ ಮಾಡ್ಕೋಬೇಕು. ಸ್ವಲ್ಪ ಬೆಳಿಗ್ಗೆಯಿಂದ ಪೂಜೆ ಮಾಡಿರೋದು ಒಂದು ಚಿಕ್ಕ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ. ಇವಾಗ ಟೈಮ್ ಬಂದುಬಿಟ್ಟು 10 o'clock, 10:30 ಆಗಿದೆ. 10:30 ಆಗಿದೆ. ಇವಾಗ ಒಂದೊಂದು ವಿಡಿಯೋ ಎಡಿಟಿಂಗ್ ಮಾಡಬೇಕು, ಅಪ್ಲೋಡಿಂಗ್ ಒಂದು ವಿಡಿಯೋ ಶೆಡ್ಯೂಲ್ ಮಾಡಿ ಇಟ್ಟಿದ್ದೀನಿ. ಅದು ಇವಾಗ 11:30ಗೆ ಬರುತ್ತೆ. ಅದಕ್ಕೂ ತಮ್ಮೇಲೆಲ್ಲ ರೆಡಿ ಮಾಡಬೇಕು, ಅದು ಕೆಲಸ ಇದೆ. ಅದೆಲ್ಲ ಮಾಡಿಕೊಂಡು ನನ್ನ ಸ್ವಲ್ಪ ಪರ್ಸ್ನಲಿ ಕೆಲಸನೂ ಇದೆ ಅಲ್ವಾ, ಅವೆಲ್ಲ ಮಾಡಿಕೊಂಡು ಆಮೇಲೆ ಏನು ಮಾಡ್ತೀನಿ ಅಂಥೇಳಿ ಈ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ಇದಾಗಿತ್ತು ಆಷಾಢದ ಅಮಾವಾಸ್ಯೆಯ ದಿನದ ಬ್ಲಾಗ್. ಹೇಗೋಗುತ್ತೆ ಸಂಜೆ ಮಠ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಸರಿನಾ, ಬನ್ನಿ ಆಮೇಲಿಂದ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ನೋಡ್ತಾ ಇರಿ. ತಿಂಡಿ ತಿಂದುಬಿಟ್ಟು ಆಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ಬೆಳಗ್ಗೆ ಬೇಗ ಎದ್ದಿರೋದ್ರಿಂದ ತಿಂಡಿ ಹೊಟ್ಟೆ ಹಸಿತಾ ಇರುತ್ತೆ, ಹಾಗಾಗಿ ತಿಂದ್ಕೊಂಡಿದ್ದೀನಿ. ಆಮೇಲಿಂದ ಮತ್ತೆ ಏನಾದರೂ ಇದ್ದರೆ ಶೇರ್ ಮಾಡ್ತೀನಿ, ಇಲ್ಲಾಂದರೆ ಸಂಜೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸರಿನಾ, ಆಮೇಲೆ ಮತ್ತೆ ಒಂದೇನೋ ನಿಮ್ಮ ಜೊತೆ ಶೇರ್ ಮಾಡಬೇಕು, ಆಮೇಲೆ ಬ್ಲಾಗ್ ಶೇರ್ ಮಾಡ್ತೀನಿ. ಸರಿನಾ, ನೀವು ಅಷ್ಟೋ ತನಕ ತಿಂಡಿ ಎಲ್ಲ ತಿಂದ್ಬಿಟ್ಟು ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಇದು ಬೆಳಿಗ್ಗೆನ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ, ಅದು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇವಾಗ ಫುಲ್ಲೆಲ್ಲ ದೇವ್ರ ಮನೆ ಎಲ್ಲ ಡೀಪಾಗಿ ಕ್ಲೀನ್ ಮಾಡ್ಕೊಂಡಿದ್ದೆ. ದೇವ್ರ ಸಾಮಗ್ರಿ ಎಲ್ಲ ತೊಳೆದು ಎಲ್ಲ ಕ್ಲೀನಾಗೆ ಇಟ್ಕೊಂಡಿದ್ದೆ. ನನ್ನ ಮಗಳು ಎದ್ದಿದ್ಲು, ಅವಳದ್ದು ವೀಡಿಯೋ ಮಾಡ್ಕೊಂಡಿದ್ದೀನಿ. ಅದು ಕ್ಲಿಪ್ಪಿಂಗ್ಸ್ ಮಿಸ್ ಆಗಿದೆ, ಹಾಗಾಗಿ ಅದು ಸಿಗಲಿಲ್ಲ, ವೀಡಿಯೋನೇ ಆಗಿಲ್ಲ. ನಮ್ಮ ಮನೆಯವ್ರಿಗೆ ಗೊತ್ತಿಲ್ಲ ನಾನು ಅಲ್ಲಿ ವೀಡಿಯೋಸ್ ಇಟ್ಟಿದ್ದೀನಿ ಅಂಥೇಳಿ. ಅವ್ರು ಮಧ್ಯಕ್ಕೆ ಬಂದು ನಿಂತ್ಕೊಂಡಿದ್ರು. ಪೂಜೆ ಎಲ್ಲ ಮಾಡಿ, ನಾನು ಪೂಜೆ ಮಾಡಿ ಆಮೇಲೆ ಅವರು ಎಲ್ಲ ಪೂಜೆ ಮಾಡಿಕೊಂಡ್ರು. ಗೊತ್ತಿದ್ದಕ್ಕಿಲ್ಲ ಅವ್ರಿಗೆ. ಆಮೇಲೆ ಅಯ್ಯೋ ನೋಡೇ ಇಲ್ಲ, ನಾನು ಟ್ರೈಪಾಡಲ್ಲಿ ಹಾಕಿದ್ದೆ, ಅದಕ್ಕೆ ಅಯ್ಯೋ ನೋಡೇ ಇಲ್ಲ ಅಂತ ಹೇಳಿದ್ರು. ಸರಿ ಪರವಾಗಿಲ್ಲ ಬಿಡಿ ಅಂಥೇಳಿ ನಾನು ಇದು ಮಾಡಿದೆ. ನಾನೆಲ್ಲ ಪೂಜೆ ಮಾಡಿ ಆಮೇಲೆ ಅವರು ಪೂಜೆ ಮಾಡ್ತಾವ್ರೆ. ಇವಾಗ ಅವರು ಪೂಜೆ ಮಾಡಿದ್ರು, ನನ್ನ ಮಗಳು ಪೂಜೆ ಮಾಡ್ಕೊಂಡಿದ್ಲು. ನನ್ನ ಮಗಳದ್ದು ವೀಡಿಯೋ ಕ್ಲಿಪ್ಪಿಂಗ್ಸು ಮಿಸ್ ಆಗಿದೆ ಫ್ರೆಂಡ್ಸ್, ಅವಳದೇನೇ ಇಲ್ಲ. ಅವಳು ಪೂಜೆ ಸ್ನಾನ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿದ್ಲು. ನಮ್ಮದು ಬೇಗನೆ ಪೂಜೆನೂ ಎಲ್ಲ ಆಯಿತು. ನೋಡಿ, ನಮ್ಮ ಮನೆಯಲ್ಲಿ ಇವತ್ತು 6:30ಗೆ ಪೂಜೆ ಆಗಿದೆ. ಹೇಗೆ ಕಾಣ್ತಾ ಇದೆ ನಮ್ಮ ಮನೆ ದೇವರು ಅಂಥೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಇವಾಗ ಗ್ರೀನ್ ಟೀ ಮಾಡ್ಕೊತಾ ಇದ್ದೀನಿ. ನಿನ್ನೆ ಹೇರ್ ಕೇರ್ ಮಾಡ್ಕೊಂಡಿದ್ದೆ, ಜಸ್ಟು ವಾಶ್ ಮಾಡ್ಕೊಂಡಿದ್ದೆ ಅಷ್ಟೇ. ಏನು ಆಗ್ತಿದೆ, ಜಸ್ಟು ವಾಶ್ ಮಾಡಿದ್ದೆ. ಅಂದರೆ ಶಾಂಪು ಎಲ್ಲ ಹಾಕಿ ವಾಶ್ ಮಾಡಲ್ಲ, ಸುಮ್ಮನೆ ಹಂಗೆ ವಾಶ್ ಮಾಡ್ಕೊಂಡಿದ್ದೆ. ಇವತ್ತು ಶಾಂಪು ಹಾಕ್ಕೊಂಡಿದ್ದೀನಿ, ಅದಕ್ಕೇ ಒಂಥರ ಕರ್ಲಿ ಹೇರ್ಸ್ ಆಗಿಬಿಟ್ಟಿದೆ ನಂದು. ಯಾವ ಥರ ಗೊತ್ತಾ, ಹೇರ್ ವಾಶ್ ಮಾಡಿದರೆ ಕರ್ಲಿ ಆಗುತ್ತೆ, ಆಮೇಲೆ ಸ್ಮೂತಾಗಿ ಆಗುತ್ತೆ. ಅಂದರೆ ಸ್ಮೂತ್ ಅಂದರೆ ಅಷ್ಟೊಂದು ಸ್ಮೂತಾಗಿಲ್ಲ, ಮೀಡಿಯಮ್ ಆಗಿದೆ, ಕರ್ಲಿನೂ ಇದೆ, ಸ್ಮೂತು ಆಗಿದೆ. ಇಲ್ಲಿಂದ ಪಾತ್ರೆ ಎಲ್ಲ ತೊಳೆದು ಟಪ್ಪಲ್ಲಿ ಹಾಕಿದ್ದೀನಿ. ಇನ್ನು ಅದೇನೋ ತೆಗೆದಿಟ್ಟಿಲ್ಲ. ಬಿಸಿಲು ನೋಡಿ ಎಷ್ಟಿದೆ, ಎಷ್ಟು ಚೆನ್ನಾಗಿ ಬಿಸಿಲಿದೆ ಗೊತ್ತಾ. ನೋಡಿ, ಬೆಳಕು ವಿಡಿಯೋಗೆ ಎಷ್ಟು ಚೆನ್ನಾಗಿ ಕ್ಲಾರಿಟಿ ಬರ್ತಾ ಇದೆ. ಲೈಟ್ ಹಾಕಿಲ್ಲ, ಹಂಗೂ ಎಷ್ಟು ಚೆನ್ನಾಗಿ ಬಿಸಿಲಿದೆ, ಅದಕ್ಕೆ ಲೈಟ್ ಹಾಕಿಲ್ಲ. ಕಿಟಕಿನೂ ಕ್ಲೋಸ್ ಮಾಡಿದ್ದೀನಿ. ನನಗೆ ಅಂದರೆ ನಮ್ಮ ಮನೆ ರೋಡ್ ಹತ್ರನೇ ವಿಂಡೋ ಇದೆ ಅಲ್ವಾ, ಅಂದರೆ ಡೆಡ್ ಎಂಡು, ಗಾಡಿ ಏನು ಓಡಾಡಲ್ಲ. ಆದ್ರಿಂದ ನಾನು ಏನಕ್ಕೆ ಬೇಕು ಅಂದರೆ ಈ ವಿಂಡೋ ಬಂದುಬಿಟ್ಟು ರೋಡ್ ಮೇಲೇ ಇರೋದು, ಹಾಗಾಗಿ ಬೇಡ ಅಂಥೇಳಿ ನಾನು ಒಬ್ಬಳೇ ಇರ್ತೀನಿ ಅಂಥೇಳಿ ಎಲ್ಲ ಕ್ಲೋಸ್ ಮಾಡಿದ್ದೀನಿ. ಆದ್ರೂ ವಿಂಡೋದಿಂದನೇ ಎಷ್ಟೊಂದು ಬಿಸಿಲು ಬರ್ತಾ ಇದೆ ನೋಡಿ. ಇವಾಗ ಅದಿರಲಿ, ಇವಾಗ ನಾನು ಬಂದುಬಿಟ್ಟು ಗ್ರೀನ್ ಟೀ ಕುಡಿಯೋಣ ಅಂದ್ಕೊಂಡಿದ್ದೆ, ಅದಕ್ಕೇ ಬಂದೆ. ವಿಡಿಯೋ ಮಾಡ್ತಾ ಇದ್ನಲ್ವಾ, ಸರಿ ವಿಡಿಯೋನು ಹಂಗೆ ಕಂಟಿನ್ಯೂ ಮಾಡೋಣ ಅಂದ್ಕೊಂಡೆ. ಇವಾಗ ಬಾಯ್ಲ್ ಮಾಡೋಕೆ ಇಟ್ಟಿದ್ದೆ, ಯಾವಾಗಲೇ ಬಾಯ್ಲ್ ಮಾಡೋಕೆ ಇಟ್ಟಿದ್ದೆ. ಇದೊಂಥರ ಹ್ಯಾಬಿಟ್ ಆಗಿಬಿಟ್ಟಿದೆ ಫ್ರೆಂಡ್ಸ್ ನನಗೆ ನಿಜವಾಗ್ಲೂ.
ಮಾಮೂಲಿ ಟೀ ಕುಡಿತಾ ಇದ್ದೆ. ಇವಾಗವಾಗಾದರೂ ಹಾಲು ಹಾಕ್ಕೊಂಡು ಯಾವಾಗವಾಗಾದರೂ ಟೀ ಕುಡಿತಾ ಇದ್ದೆ. ಇವಾಗ ಬಂದ್ಬಿಟ್ಟು ಗ್ರೀನ್ ಟೀ ಹ್ಯಾಬಿಟ್ ಆಗಿಬಿಟ್ಟಿದೆ. ಗ್ರೀನ್ ಟೀ ಕುಡಿಬೇಕು ಅನ್ನಿಸ್ತಾ ಇರುತ್ತೆ. ಏನೋ ಹಾಕಲ್ಲ, ಜಸ್ಟು ಇದು ಬಟ್ಟೆ ಬಂದ್ಬಿಟ್ಟು ಇಲ್ಲಿ ಕಾಣ್ತಾ ಇದ್ದೇನೆ. ಬಟ್ಟೆ ಬಂದ್ಬಿಟ್ಟು ಸಾಯಿಬಾಬಾ ಬಟ್ಟೆ ಎಲ್ಲ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಏನೂ ಹಾಕಲ್ಲ, ಬಸ್ಟ್ ವಾಟರ್ಗೆ ಒಂದು ಸ್ವಲ್ಪ ಗ್ರೀನ್ ಟೀ ಸೊಪ್ಪು ಹಾಕ್ಬಿಟ್ಟು ಬಾಯ್ಲ್ ಮಾಡ್ತೀನಿ ಅಷ್ಟೇ. ಚೆನ್ನಾಗಿ ಕುದಿಸ್ಬಿಟ್ಟು ಆಮೇಲೆ ಕುಡಿತೀನಿ. ಸುಮ್ಮನೆ ರೂಮಲ್ಲಿ ಕುತ್ಕೊಂಡಿದ್ದೆ, ವೀಡಿಯೋಸ್ ಮಾಡಿದ್ನಲ್ವಾ, ಜಸ್ಟ್ ವೀಡಿಯೋಸ್ ಮಾಡ್ಕೊಂಡ್ನಲ್ವಾ. ನೋಡಿ ಬಿಸಿಲು, ಇಲ್ಲೂ ಎಷ್ಟೊಂದು ಬಿಸಿಲಿದೆ. ಇಲ್ಲಿ ಲೈಟ್ ಹಾಕಬೇಕು ನೋಡಿ, ಇಲ್ಲಿ ಎಷ್ಟೊಂದು ಬಿಸಿಲಿದೆ ನೋಡಿ. ವಿಂಡೋ ಎಲ್ಲ ಕ್ಲೋಸ್ ಆಗಿದ್ರೂ ಎಷ್ಟೊಂದು ಬಿಸಿಲಿದೆ. ಇಲ್ಲಿ ಕುತ್ಕೊಳ್ಳಲ್ಲ, ನಾನು ರೂಮಲ್ಲಿ ಕುತ್ಕೊಳ್ಳೋದು ತುಂಬ ಅಪರೂಪ. ಅಂದರೆ ಎಲ್ಲಾದರೂ ಹೋದರೆ ಕುತ್ಕೊಳ್ಳಲ್ಲ, ಎಲ್ಲೂ ಹೋಗಿಲ್ಲ, ಮನೆಯಲ್ಲೇ ಇದ್ದಲ್ವಾ. ಅದರಲ್ಲಿ ಫ್ರೆಶ್ ಅಪ್ ಆಗಿದ್ದೀನಿ ಅಂಥೇಳಿ ಸರಿ ವಿಡಿಯೋ ತಮ್ಮೇಲೆಲ್ಲ ಮಾಡ್ತಾಯಿದ್ದೆ. ಟ್ಯಾಬಲ್ಲಿ ವಿಡಿಯೋ ತಮ್ಮೇಲು ಎಡಿಟಿಂಗ್ ಎಲ್ಲ ಮಾಡ್ತಾಯಿದ್ದೆ. ಇಲ್ಲ ಕುತ್ಕೊಂಡು ಮಾಡ್ತೀನಿ, ಒಬ್ಬಳೇ ಇದ್ದರೆ ಇಲ್ಲಿ ಕುತ್ಕೋತೀನಿ. ನಾನೇನು ಸ್ವಲ್ಪ ರೂಮಲ್ಲಿ ಜಾಸ್ತಿ ಯೂಸ್ ಮಾಡ್ತೀನಿ. ಇಲ್ಲಿ ಬಂದ್ಬಿಟ್ಟು ಚೇರ್ ಇಟ್ಕೊಂಡಿದ್ದೀವಿ, ಒಂದು ಚೇರ್ ಇಟ್ಕೊಂಡಿದ್ದೀನಿ. ಅಂದರೆ ರಾತ್ರಿ ಹೊತ್ತು ಮಲಿಕೊಳ್ಳುವಾಗ, ಇಲ್ಲಾಂದರೆ ಟ್ಯಾಬು ಎಲ್ಲನೂ ಚಾರ್ಜಿಂಗ್ ಹಾಕಬೇಕು. ಇಲ್ಲಿ ಚಾರ್ಜಿಂಗ್ ಪಿನ್ ಇಲ್ಲಿದೆ, ಅದಕ್ಕೇ ಇಲ್ಲೊಂದು ಚೇರ್ ಇಟ್ಕೊಂಡಿರ್ತೀನಿ, ಯಾರಾದರೂ ಕುತ್ಕೊಳ್ಬೋದು. ಹಾಗಾಗಿ ಒಂದು ಚೇರ್ ಇಟ್ಕೊಂಡಿದ್ದೀನಿ. ನಮ್ಮ ಮನೆ ಸಿಂಪಲ್ಲಾಗಿದೆ, ಅದಕ್ಕೆ ನಾನು ಏನೋ ಹೋಮ್ ಟೂರ್ ಏನೋ ಜಾಸ್ತಿ ಮಾಡಿಲ್ಲ. ಮಾಡೋದು ನನಗೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಫ್ರೆಂಡ್ಸ್. ನಂಗೆ ನಿಜ ಹೇಳಬೇಕಂದ್ರೆ ಹೋಮ್ ಟೂರ್ ಎಲ್ಲ ಮಾಡ್ಸೋಕ್ಕೆ ನಮ್ಮ ಸ್ವಂತ ಮನೆ ಇರಬೇಕು ನನಗೆ. ಆವಾಗ ನಾನು ಹೋಮ್ ಟೂರ್ ಮಾಡೋಕ್ಕೆ ನನಗೆ ಇಷ್ಟ ಆಗುತ್ತೆ. ಹಂಗೂ ನಾನು ಏನಕ್ಕೆ ಹೋಮ್ ಟೂರ್ ಮಾಡೋದು, ನನಗೆ ಅಷ್ಟೊಂದು ಇಷ್ಟ ಆಗಲ್ಲ. ಹಾಗಾಗಿ ಹೋಮ್ ಟೂರು ನಾನು ಆ ಮನೇನೂ ಹೋಮ್ ಟೂರ್ ಮಾಡಿಲ್ಲ, ಈ ಮನೇನೂ ಹೋಮ್ ಟೂರ್ ಮಾಡಿಲ್ಲ. ನನ್ನ ಸ್ವಂತ ಮನೆ ಆಗುತ್ತಲ್ವ, ಆವಾಗ ನಿಜವಾಗ್ಲೂ ಹೋಮ್ ಟೂರ್ ಮಾಡಿ ತೋರಿಸ್ತೀನಿ. ಇದು ಸಿಂಪಲ್ಲಾಗಿರುವ ಮನೆ ಇರುತ್ತೆ, ಏನಕ್ಕೆ ಅದೇ ಒಂದು ಇದಾಗ್ಬಿಡುತ್ತೆ ಅಂಥೇಳಿ ಹೋಮ್ ಟೂರ್ ಮಾಡಿಲ್ಲ. ನೀವು ಎಲ್ಲ ವೀಡಿಯೋಸಲ್ಲೂ ನೋಡಿರ್ತೀರ ಯಾವ ಥರ ಇದೆ ನಮ್ಮ ಮನೆ ಅಂಥೇಳಿ. ವಿಡಿಯೋದಲ್ಲೇ ನೋಡಿಬಿಟ್ರೆ ಗೊತ್ತಾಗ್ಬಿಡುತ್ತೆ ಯಾವ ಥರ ಏನೇನಿದೆ ಅಂಥೇಳಿ. ಅಲ್ಲಿಂದ ನೆಟ್ಟಿಗೆ ಹೋಗ್ತೀನಿ, ಬೆಡ್ರೂಮಿಗೆ ಬರ್ತೀನಿ, ರೈಟಿಗೆ ಹೋಗ್ತೀನಿ, ಹಾಲಿಂದ ರೈಟಿಗೆ ಹೋಗ್ತೀನಿ, ಕಿಚನು. ಆಮೇಲೆ ಹಾಲಿಂದ ಲೆಫ್ಟಿಗೆ ಹೋದರೆ, ರೈಟಿಗೆ ಹೋದರೆ ಕಿಚನ್ ಪಕ್ಕಕ್ಕೆ ದೇವ್ರ ಮನೆಯಿಂದ ರೈಟಿಗೆ, ಮತ್ತೆ ಹಾಲಿಂದ ರೈಟಿಗೆ ಬಂದರೆ ಬೆಡ್ರೂಮು, ಲೆಫ್ಟಿಗೆ ಬಂದರೆ ವಾಶ್ರೂಮು, ವಾಶ್ ಬೇಷನು ಅದಿದೆ ಅಷ್ಟೇ. ತುಂಬ 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 ಹ್ಯಾಬಿಟ್ ಆಗಿಬಿಟ್ಟಿದೆ. ಕುಡಿದ್ರೇ ಸ್ವಲ್ಪ ಸಮಾಧಾನ ಆಗುತ್ತೆ, ನಿಜವಾಗ್ಲೂ ಚೆನ್ನಾಗಿರುತ್ತೆ, ಏನೂ ಆಗಲ್ಲ ಇದರಲ್ಲಿ ಅಲ್ವಾ. ಶುಗರ್ ಇರಲ್ಲ, ಏನಿರಲ್ಲ, ಹಾಗಾಗಿ ಏನೂ ಆಗಲ್ಲ ಅಂದ್ಕೊಂಡು ಕುಡಿತಾ ಇದ್ದೀನಿ. ದಿನಾಲೂ ಕುಡಿತೀನಿ, ಒಂದೊಂದ್ಸಲಿ ಬೆಳಿಗ್ಗೆನೇ ಕುಡಿತೀನಿ, ಒಂದೊಂದ್ಸಲಿ 11 o'clock ಹತ್ರ ಕುಡಿತೀನಿ, ಒಂದೊಂದ್ಸಲಿ ಈವ್ನಿಂಗ್ ಕುಡಿತೀನಿ, ಒಂದೊಂದ್ಸಲ ಕುಡಿಯೋದೇ ಇಲ್ಲ. ನನ್ನ ಮೂಡ್ ಪ್ರಕಾರ, ನನ್ನ ಇಂಟ್ರೆಸ್ಟ್ ಪ್ರಕಾರ ಕುಡಿಯೋದು. ಸರಿ ಫ್ರೆಂಡ್ಸ್, ಇವಾಗ ನಾನು ಟೀ ಎಲ್ಲ ಕುಡಿತಾ ಒಂದು ಸ್ವಲ್ಪ ತಮ್ಮೇಲೆಲ್ಲ ಆ್ಯಡ್ ಮಾಡ್ತೀನಿ. ಆಮೇಲೆ ಮತ್ತೆ ನೋಡೋಣ, ಆಮೇಲೆ ಅಂದ್ಕೊಂಡು ಆಮೇಲೆ ಏನಾದರೂ ಇದ್ದರೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ನೋಡ್ತಾ ಇರಿ ಸರಿನಾ ಫ್ರೆಂಡ್ಸ್. ನಿಮಗೆ ಯಾರ್ಯಾರಿಗೆ ಗ್ರೀನ್ ಟೀ ಇಷ್ಟ ಅಂತೇಳಿ ಕಮೆಂಟ್ ಮಾಡಿ ಸರಿನಾ. ನನ್ನ ಬಿಸಿಯಾದ ಗ್ರೀನ್ ಟೀ. ಫ್ರೆಂಡ್ಸ್, ಇವಾಗ ಸಂಜೆ ಆಗಿದೆ. ಸಂಜೆ ಅಂದರೆ ಆವಾಗಲೇ ಟೈಮ್ ಬಂದುಬಿಟ್ಟು 6:30 ಆಗಿದೆ. ಇವಾಗ ವ್ಲಾಗು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಏನು ಮಾಡ್ತಾಯಿದ್ದೀನಿ ಅಂದರೆ, ಇಲ್ಲಿ ಕುಕ್ಕರ್ ವಿಸಲ್ಗೆ ಇಟ್ಬಿಟ್ಟಿದ್ದೀನಿ, ಗ್ಯಾಸ್ನಲ್ಲಿ ಕುಕ್ಕರ್ ವಿಸಲ್ ಇಟ್ಟಿದ್ದೀನಿ. ಇನ್ನೊಂದು ಚಪಾತಿ ಮಾಡಬೇಕು ಅಂಥೇಳಿ ಎಲ್ಲ ಹಾಗೆ ಇಟ್ಕೊಂಡಿದ್ದೀನಿ. ಬೆಳಗ್ಗೆ ಚಪಾತಿ ಮಾಡಿದ್ನಲ್ವಾ, ರೈಸ್ ಇದೆ, ಸಾಂಬಾರು ಇದೆ, ಹಾಗಾಗಿ ಸ್ವಲ್ಪ ಚಪಾತಿ ಮತ್ತು ಪಲ್ಯ ಮಾಡ್ತೀನಿ. ನನಗೊಬ್ಳಿಗೇನೆ ಚಪಾತಿ, ಅವರಿಬ್ಬರು ಮುದ್ದೆ ಮಾಡಿದ್ರೆ ಚಪಾತಿ ತಿನ್ನಲ್ಲ, ರೈಸ್ ತಿಂತೀನಿ ಅಂದರು ನನ್ನ ಹಸ್ಬೆಂಡು. ಹಾಗಾಗಿ ಅದೊಂದು ಅಲ್ಲೇ ಇಟ್ಕೊಂಡಿದ್ದೀನಿ. ಇವಾಗ ಚಪಾತಿ ಮಾಡಬೇಕು ರೈತರೇ ಊಟಕ್ಕೆ. ನೋಡೋಣ. ಇವಾಗ ಕುಕ್ಕರಲ್ಲಿ ಬಂದುಬಿಟ್ಟು ಆಲೂಗಡ್ಡೆ ಮತ್ತು ಬಟಾಣಿ ವಿಶಲ್ ಮಾಡೋಕೆ ಇಟ್ಟಿದ್ದೀನಿ. ಯಾಕಂದರೆ ಪಾನಿಪುರಿ ಮಾಡ್ತಾಯಿದ್ದೀನಿ. ನನ್ನ ಮಗಳು ಹಬ್ಬಕ್ಕ ಕ್ಲಾಸಿಗೆ ಹೋಗಿದ್ದಾಳೆ, ಇನ್ನೇನು ಬರ್ತಾರೆ, ಬಂದ ಮೇಲೆ ಮಾಡೋಣ ಅಂದ್ಕೊಂಡೆ. ಯಾಕಂದರೆ ನನ್ನ ಮಗಳಿಗೆ ಒಂದು ಸ್ವಲ್ಪ
ಜಾಸ್ತಿ ಇಂಟ್ರೆಸ್ಟು ಅಡುಗೆಗೆಲ್ಲನೂ. ಹಾಗಾಗಿ ಬಂದ ಮೇಲೇ ಮಾಡೋಣ ಅಂದ್ಕೊಂಡು ಇವಾಗ ಜಸ್ಟು ಬಂದು ಕುಕ್ಕರೆಲ್ಲ ವಿಸಲ್ಗಿಟ್ಟೆ. ಸಿಂಪಲ್ಲಾಗಿ ಮಾಡ್ತೀನಿ. ಪೂರಿ ಕರಿಯೋದು, ಎಣ್ಣೆದಲ್ಲಿ ಕರಿಯೋದು ಸಿಂಪಲ್ಲಾಗಿ. ಸ್ವಲ್ಪ ಕ್ಲಿಪ್ಪಿಂಗ್ಸ್ ತಗೋತೀನಿ, ಜಾಸ್ತಿ ಏನೂ ಕ್ಲಿಪ್ಪಿಂಗ್ಸ್ ತಗೊಳ್ಳಲ್ಲ. ಸರಿನಾ? ಇನ್ನು ಡೀಟೇಲಾಗಿ ಬೇಕಾದರೆ ಕಮೆಂಟ್ ಮಾಡಿ, ನಾನು ಯಾವ ಥರ ಮಾಡ್ತೀನಿ ಅಂಥೇಳಿ ಡೀಟೇಲಾಗಿ ಶೇರ್ ಮಾಡ್ತೀನಿ. ಇವತ್ತು ಡೀಟೇಲಾಗಿ ಮಾಡಲ್ಲ, ಯಾಕಂದರೆ ತುಂಬ ಲೇಟ್ ಆಗಿದೆ. ಆವಾಗಲೇ 6:30 ಆಗಿದೆ. ಇನ್ನೇನು ಅವ್ರು ಬಂದ ಮೇಲೆ ಮತ್ತೆ ಅದು ಮಾಡಿ ತಿಂದು ಊಟ ಮಾಡೋ ಅಷ್ಟೊತ್ತಿಗೆ ಲೇಟ್ ಆಗಿಬಿಡುತ್ತೆ. ಹಾಗಾಗಿ ಸಿಂಪಲ್ಲಾಗಿ ಮಾಡ್ತೀನಿ. ಬನ್ನಿ ಪಾನಿಪುರಿ ಮಾಡೋಣ. ಸ್ವಲ್ಪ ಕ್ಲಿಪ್ಪಿಂಗ್ಸ್ ತಗೊಂಡು ಶೇರ್ ಮಾಡ್ತೀನಿ. ಸರಿನಾ ಫ್ರೆಂಡ್ಸ್? ಆಲೂಗಡ್ಡೆ ಮತ್ತು ಬಟಾಣಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ. ಆಲೂಗಡ್ಡೆ ಸಿಪ್ಪೆ ಎಲ್ಲ ತೆಗ್ದು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಖಾರ, ಅಚ್ಚ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಇದು ಇವಾಗ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋತೀನಿ. ನನ್ನ ಮಗಳು ಬಂದಳು, ನನ್ನ ಹಸ್ಬೆಂಡು ಕರ್ಕೊಂಬಂದರು. ನನ್ನ ಮಗಳು ಮಾಡ್ತಾಳೆ ಅಂಥೇಳಿನೇ ಸ್ವಲ್ಪ ಲೇಟಾಗಿ ಮಾಡಿರೋದು. ಅವಳು ಬಂದು ಅವಳು ಕಂಟಿನ್ಯೂ ಮಾಡ್ತಾವಳೆ. ನಾನು ವೀಡಿಯೋಸ್ ಮಾಡ್ತಾಯಿದ್ದೆ. ಅಪ್ಪ ಮಗಳು ಇಬ್ಬರೂ ಪಾನಿಪುರಿ ಮಾಡ್ತಾಯಿದ್ರು. ರೆಡಿ ಮಾಡಿಕೊಟ್ಟಿರೋದು ನಾನೇ. ಅವಳಿಗೆ ಮಾಡೋಕ್ಕಾಗ್ತಾಯಿದ್ದಕ್ಕಿಲ್ಲ. ಹಾಗಾಗಿ ನನ್ನ ಹಸ್ಬೆಂಡು ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ರು. ಇವಾಗ ಸ್ವಲ್ಪ ಪಾತ್ರೆನೂ ಇದೆ ಸಿಂಕಲ್ಲೆಲ್ಲ, ಪಾತ್ರೆ ತೊಳಿಬೇಕು. ಇವಾಗ ತೊಳಿತೀನಿ. ಪಾನಿಪುರಿ ಎಲ್ಲ ಮಾಡಿ ತೊಳಿತೀನಿ. ಇದಕ್ಕೆ ನಾನು ಈರುಳ್ಳಿ, ಕ್ಯಾರೆಟು ಸಣ್ಣಕ್ಕೆಲ್ಲನೂ ಹೆಚ್ಚಿ ಇಟ್ಕೊಂಡಿದ್ದೀನಿ. ಕ್ಯಾರೆಟು ಆಪ್ಷನಲ್ಲು, ಹಾಕ್ಕೊಂಡ್ರೆ ಹಾಕ್ಕೋಬೋದು. ನಾನು ಮನೇಲೇ ಮಾಡ್ತಾಯಿದ್ದೀನಿ ಅಂಥೇಳಿ ಕ್ಯಾರೆಟು ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಕ್ಯಾರೆಟು, ಕೊತ್ತಂಬರಿ ಸೊಪ್ಪು, ಆಮೇಲೆ ಈರುಳ್ಳಿ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಒಳಗಡೆ ಆಲೂಗಡ್ಡೆ ಪಲ್ಯ ಹಾಕ್ತಾರಲ್ವ, ಅದಕ್ಕೇ ಕ್ಯಾರೆಟ್ ಹಾಕ್ತಾಯಿದ್ದೀನಿ. ನೋಡಿ, ನನ್ನ ಮಗಳು ಅಬ್ಬಕ್ಕ ಕ್ಲಾಸಿಂದ ಬಂದು ಫ್ರೆಶ್ ಅಪ್ ಎಲ್ಲ ಆದಳು. ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಇವಾಗ ನನ್ನ ಜೊತೆ ಪಾನಿಪುರಿ ಮಾಡ್ತಾ ಇದ್ದಾಳೆ. ಇವಾಗ ನೋಡಿ, ಇವಾಗ ಇಬ್ಬರು ಸೇರಿ ಮಾಡ್ತವ್ರೆ. ಇಬ್ಬರು ಸೇರಿ ಅಲ್ಲ, 3 ಜನನೂ ಸೇರಿ ಮಾಡ್ತಾ ಇದ್ವಿ. ಒಂದು ಸ್ವಲ್ಪ ಕಿಚನಲ್ಲಿ ಮೆಸ್ಸಿ ಆಗಿದೆ. ಪಾನಿಪುರಿದಲ್ಲಿ ಪಾನಿ ಎಲ್ಲ ರೆಡಿ ಮಾಡಿದೆ, ನಾನೇ ರೆಡಿ ಮಾಡಿರೋದು. ಅದಕ್ಕೆ ಸ್ವಲ್ಪ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡು ಒಂದು ಸ್ವಲ್ಪ ಚಾಟ್ ಮಸಾಲ ಹಾಕ್ಕೊಂಡಿದ್ದೀನಿ. ಇವಾಗ ಪೂರಿ ಎಲ್ಲ ಕರಿಯೋಣ. ನೋಡಿ ಫ್ರೆಂಡ್ಸ್, ಇವಾಗ ಎಲ್ಲನೂ ರೆಡಿ ಆಯಿತು. ಪೂರಿನೂ ಮನೆಯಲ್ಲೇ ಕರಿಯೋದಿರುತ್ತಲ್ವ, ಅದು ತಂದಿದ್ದೆ. ಪಾನಿನೂ ಮಾಡ್ಕೊಂಡಿದ್ನಲ್ವ, ಅದು ಪಾನಿ. ಇದು ಬಂದುಬಿಟ್ಟು ಆಲೂಗಡ್ಡೆ ಎಲ್ಲ ಮಿಕ್ಸ್ ಮಾಡಿದ್ರಲ್ವ, ಅದು. ಬನ್ನಿ ಇವಾಗ ಹಾಕಿಬಿಟ್ಟು ಕೊಡೋಣ. ನೋಡಿ ಫ್ರೆಂಡ್ಸ್, ನಮ್ಮ ಮನೇಲಿ ವೆರಿ ಟೇಸ್ಟಿಯಾಗಿರುವಂತಹ ಪಾನಿಪೂರಿ ರೆಡಿ ಆಯಿತು. ನೀವು ಮಾಡಿ ನೋಡಿ, ಸಿಂಪಲಾಗಿ ಚೆನ್ನಾಗಿ ಇರುತ್ತೆ. ಒಂದು ಸ್ವಲ್ಪ ಹಿಂದೆ ಒಂದು ಸ್ವಲ್ಪ ಗಲೀಜಾಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸರಿನಾ? ಇವಾಗ ನನ್ನ ಮಗಳಿಗೆ ಕೊಟ್ಟೆ, ಸ್ವಲ್ಪನೇ ಮಾಡಿದ್ದು ಅಷ್ಟೇ. ತಿಂದ್ಬಿಟ್ಟು ಅಡುಗೆ ಮಾಡಬೇಕಲ್ವ, ಹಾಗಾಗಿ ಇವಾಗ ಅವಳು ತಿಂದ್ಬಿಟ್ಟು ಆಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇದು ರಾತ್ರಿ 9:30 ಆಗಿದೆ. ಇವಾಗ ಬ್ಲಾಗು ಎಂಡ್ ಮಾಡೋಕ್ಕೆ ತಗೊಂಡೆ ವಿಡಿಯೋ ಕ್ಯಾಮ್ರಾ ಆನ್ ಮಾಡಿದೆ. ಏನು ಅಂದರೆ ಪಾನಿಪುರಿ ಮಾಡಿದ್ದೆ. ಪಾನಿಪುರಿ ತಿಂದ್ಕೊಂಡು ಆಮೇಲೆ ಏನು ಮಾಡಿದೆ, ಚಪಾತಿ ಮಾಡಿದೆ. ಪಾನಿಪುರಿ ಒಂದು ಸ್ವಲ್ಪ ಅಂದರೆ ನನ್ನ ಫ್ರೆಂಡ್ ಎಲ್ಲ ಇದ್ದಾರಲ್ವ, ಅವ್ರಿಗೆಲ್ಲ ಕೊಡಬೇಕು. ಹಾಗಾಗಿ ಸ್ವಲ್ಪನೇ ಮಾಡ್ಕೊಂಡಿದ್ದೆ. 7 o'clock ಆಗೋಗಿತ್ತು. ಅದು ಮಾಡೋ ಅಷ್ಟೊತ್ತಿಗೆ ಮತ್ತೆ ತಿಂದು ಲೇಟ್ ಆಗುತ್ತೆ ಅಂಥೇಳಿ ನಾನು ಸ್ವಲ್ಪನೇ ಮಾಡಿರೋದು. ಸ್ವಲ್ಪ ತಿನ್ಕೊಂಡೆ. ಸ್ಯಾಟರ್ಡೆ ಮಾಡಬೇಕು ಅಂತ ಪ್ಲ್ಯಾನಲ್ಲಿದ್ದೆ, ಸ್ಯಾಟರ್ಡೆ ಮಾಡೋಕ್ಕಾಗಿಲ್ಲ. ಹಾಗಾಗಿ ಇವತ್ತು ಮಂಡೇ ಮಾಡ್ಕೊಂಡಿದ್ದೀನಿ. ಸ್ಯಾಟರ್ಡೆ ಮಾಡಿದ್ರೆ ಬೇಗ ಮಾಡಿಬಿಡ್ತೀನಿ. ಮಂಡೇ ಮಾಡಿದ್ದೀನಿ. ನೆಕ್ಸ್ಟ್ ಯಾವಾಗಾದರೂ ಸ್ಯಾಟರ್ಡೆ ಬೇಗ ಮಾಡೋಣ ಅಂದ್ಕೊಂಡಿದ್ದೀನಿ. ಮತ್ತು ಚಪಾತಿನೂ ಮಾಡಿಕೊಂಡು ಊಟನೂ ಮಾಡಿದೆ. ಚಪಾತಿಗೆ ಲೈಟಾಗಿ ಒಂದು ಸ್ವಲ್ಪ ಪನ್ನೀರೆಲ್ಲ ಇತ್ತು, ಪನ್ನೀರು ಮತ್ತು ಫ್ರೈ ಮಾಡಿಕೊಂಡು ಚಪಾತಿ ಜೊತೆ ನೆಂಚ್ಕೊಂಡು ತಿಂದಿರೋದಾಯಿತು. ಮಂಡೇ ಅಂತ ಇದ್ದೀನಿ, ಸಾರಿ, ಮಂಗಳವಾರ ಇವತ್ತು. ಚಪಾತಿ ಜೊತೆ ಸಿಂಪಲಾಗಿ ತಿನ್ಕೊಂಡಿರೋದು ಆಯಿತು. ಇನ್ನು ಫೇಸ್ ವಾಶ್ ಮಾಡಿಲ್ಲ. ಇವಾಗ ಫೇಸ್ ವಾಶ್ ಮಾಡ್ಕೊಂಬರ್ತೀನಿ. ಫೇಸ್ ವಾಶ್ ಮಾಡಿಕೊಂಡು ನಾನು ನೈಟ್ ಟೈಮ್ ಮಲಿಕೊಳ್ಳೋವಾಗ ಜಡೆ ಎನ್ಕೊಂಡು ಮಲಿಕೋತೀನಿ. ನೈಟಿಗೆ ಒಂದು ಫೇಸ್ ಕ್ರೀಮ್ ಅಪ್ಲೈ ಮಾಡ್ಕೋತೀನಿ. ಇವಾಗ ಫೇಸ್ ವಾಶ್ ಮಾಡಿಕೊಂಡು ಬಿಸಿ ಸೆಕೆ ಆಗ್ತಾಯಿದೆ, ಹಾಗಾಗಿ ಫೇಸ್ ವಾಶ್ ಮಾಡಿಕೊಂಡು ಇವಾಗ ಜಡೆ ಎನ್ಕೊಂಡು ಮಲಿಕೋತೀನಿ. ನನ್ನ ಮಗಳು ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ವಾಕ್ ಮಾಡ್ತಾರೆ. ನಾನು ವಾಕ್ ಮಾಡ್ತಾಯಿದ್ದೆ, ಸಾಕು ಅಂಥೇಳಿ ಬಂದೆ ನಾನು. ಮತ್ತು ಏನು ಮಾಡೋಣ ಅಂದ್ಕೊಂಡು ಕಿಚನೆಲ್ಲ ಕ್ಲೀನಾಗಿದೆ. ಹಾಗಾಗಿ ವೀಡಿಯೋನಾದರೂ ಏನು ಮಾಡೋಣ ಅಂದ್ಕೊಂಡೆ. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಬಂದೆ
ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನಿಮಗೆ ಯಾವ ಥರ ವ್ಲಾಗ್ಸ್ ಬೇಕು ಅಂಥೇಳಿನೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ನನ್ನ ಸಿಂಪಲ್ ಆದ ಬ್ಲಾಗ್. ಇವತ್ತಿನ ದಿನ ಹೇಗಿತ್ತು, ಪಾನಿಪುರಿ ರೆಸಿಪಿ, ಆಮೇಲೆ ಇವತ್ತು ಅಮಾವಾಸ್ಯೆ ಪೂಜೆ ಎಲ್ಲನೂ ಆಯಿತು. ಈ ಬ್ಲಾಗಲ್ಲಿ ಸಿಂಪಲ್ಲು ಆದಷ್ಟು ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ ತೊಗೋತೀನಿ. ತುಂಬ ಡೀಟೇಲ್ಸಾಗಿ ಏನು ತೊಗೊಂಡ್ರೆ, ಡೀಟೇಲ್ಸಾಗಿ ತೊಗೊಂಡ್ರೆ ಒಂದು ದಿವಸದಲ್ಲಿ ಒಂದು 2-3 ವ್ಲಾಗ್ ಮಾಡ್ಬಿಡ್ಬೋದು. ಆದರೆ ನಾನು ಆ ಥರ ಎಲ್ಲ ತೊಗೊಳಲ್ಲ. ಸ್ವಲ್ಪ ಕ್ಲಿಪ್ಪಿಂಗ್ಸ್ ಮಾತ್ರ ತೊಗೊಂಡು ಒಂದು ವ್ಲಾಗ್ ಮಾಡಿದ್ದೀನಿ. ಸರಿನಾ? ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಗುಡ್ ನೈಟ್. ಬಾಯ್. ಜಾಸ್ತಿ ಮಾತಾಯಿತು. ನನ್ನ ಮಗಳು ಮಲಿಕೊಳ್ಳೋಣ ಬಾ ಅಂತ ಕರಿತಾವಳೆ. ಫೇಸ್ ವಾಶ್ ಮಾಡ್ಕೊಬಾ ಅಂತವಳೆ. ಹಾಗಾಗಿ ಹೋಗಿ ಫೇಸ್ ವಾಶ್ ಮಾಡಿಕೊಂಡು ಮಲಿಕೋತೀರಿ. ಬಾಯ್.